ಮಾತಿನಲ್ಲಿ ಬಲ ಇದೆ ಅಂತ ಹತ್ತು ನರಿಗಳು ಸೇರಿ ಒಂದು ಹುಲಿಯನ್ನು ಬೇಟೆ ಆಡೋಕ್ಕೆ ಆಗೋಲ್ಲ. ಯಾವತ್ತಿದ್ರು ಹುಲಿ ಹುಲಿನೇ. ಭಾಳ ಚಂದ ಗಾತ ತೋರಿ ಗಡಿಯಾರ. ಏನಾಯ್ತು ಕಂಟೆಪ್ಪ? ಇಷ್ಟೊಂದು ಆತುರ? ಯಾರು ಏನು ಮಾಡಿದರು ನಿನ್ನನ್ನ ಈ ರೀತಿ ಓಡಿ ಬರುತ್ತೇವಲ್ಲ? ನಮ್ಮ ಬಗ್ಗೆ ಯಾರಾದರೂ ಹೀಯಾಳಿಸಿ ಮಾತನಾಡಿದರೆ, ಎಲ್ಲ ಚುಚ್ಚು ಮಾತನಾಡಿದರೆ, ಹಾಗೇನಾರು ಇದ್ದರೆ ಹೇಳುವ. ಬಗ್ಗೆ ಮಾತಾಡ ಅವ್ರು ಈ ಊರಾಗ ಇನ್ನೂ ಭೂಮಿ ತಾಯಿ ಹಡ್ದಿಲ್ರಿಪ್ಪ, ಹಡ್ದಿಲ್ಲ. ಮತ್ಯಾರು ಏನಂದರು? ನಮಗೆ ಹೆಣ್ಣು ಮಾತನಾಡಿದರೆ ಅವಳ ರೂಪ ಯೌವನ ಹೇಗಿದೆ, ವಯಸ್ಸೆಷ್ಟು, ವಿವರವಾಗಿ ಹೇಳು. ಅಲ್ರಿ, ನಿಮ್ಮ ಬಾಯಾಗ ಕಡಿ ಹೊಡಿ ಬಡಿ ಇವಾದವನ್ರಿ, ಮತ್ತೇನಿಲ್ಲಲ್ಲ ನಿಮಗ. ನಾನು ಹೇಳುವ ಮತ ಸ್ವಲ್ಪ ಸುಮ್ಮನೆ ನಿಂದಿರ್ರಿ. ಎಕ್ಕಚಿತ ಒಂದು ಹೆಣ್ಣು ನಮ್ಮ ಬಗ್ಗೆ ಮಾತನಾಡಿರುವುದು ಮೇಲೆ ಈ ಊರಾಗ ನಮ್ಮ ಹೆಸರಿಗೆ ಕಳಂಕ ಬಂದಂತೆ ಆಯ್ತು. ನೀವು ಇದನ್ನು ಹೀಗೆ ಬಿಟ್ಟರೆ ಸರಿಯಾಗುವುದಿಲ್ಲ. ಅವಳಿಗೆ ಒಂದು ಗತಿಯನ್ನು ಕಾಣಿಸಲೇಬೇಕು. ಪೂರ್ತಿಯಾಗಿ ಹೇಳದೇ ಇರುವುದು ನಿನ್ನ ತಪ್ಪು. ಮೊದಲು ಸರಿಯಾಗಿ ಹೇಳುವುದನ್ನು ಕಲಿತುಕೋ. ಎಲ್ಲ ವಿಷಯವನ್ನು ವಿವರವಾಗಿ ತಿಳಿಸು. ಅಲ್ರಿ ಶಿವಪ್ಪನ ವಿಷಯನ ನಾ ಹೇಳಾಕತ್ತೇನೆ. ದಣಿಯಾರ ನೀವು ಒಂದು ಮಾತು ಹೇಳ್ತಾನೆ ಕೇಳ್ರಿ. ಶಿವಪ್ಪನ ಚಂದದಾವ್ರಿ ಹುಡುಗಿ, ನೋಡ್ಬೇಕ್ರಿ, ನೋಡ್ಬೇಕಲ್ಲ. ಎರಡು ಕಣ್ಣು ಸಾಣುದಿಲ್ರಿ, ಎರಡು ಕಣ್ಣು ಸಾಣುದಿಲ್ಲ. ಅದೇ ಚಳಿ ಹೋದಾಳ್ರಿ, ಚಂದ್ರ ಚಳಿ ಹೋದಾಳ. ಅದೇನನ್ನೋದು ನೇರವಾಗಿ ಹೇಳು. ಏನು ಇಷ್ಟು ದಿನ ನಮ್ಮ ಕಣ್ಣಿಗೆ ಆಗಿನಿಂದ ಬೆಳೆದ ಹಣ್ಣು ತಿಳಿಸಿ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ದಣೆ ಹೊತ್ತು ನೋಡಿ ಹೊತ್ತುಕೊಂಡು ಹೋಗಿ ಅನುಭವಿಸಿರಿ ಅವಳ ಸೀರೆಯ ಸುಖವನ್ನ. ಇನ್ನೆರಡು ದಿನ ಬದುಕಲಿ ಈ ಊರಲ್ಲಿ ತಮ್ಮ. ಆಕೆ ಮಾರುವಂತ ಹೆಣ್ಣಲ್ಲೂ, ಮಾರುವಂತ ಹೆಣ್ಣಲ್ಲ. ಸೌಂದರ್ಯ ನೋಡಿದ್ರ ಆಗಿಟ್ಟು ಜೀವನ ಪೂರೈತಿ ತಿನ್ನುವಂತ ಹೆಣ್ಣು ಮಗಳದಾಳ. ಹೋಗಿ ಹಂಗದಾಳ. ನೀನೇ ಇಷ್ಟೊಂದು ವರ್ಣನೆ ಮಾಡಬೇಕಾದರೆ ಮೊದಲು ಅವಳಿಗೆ ಗಾಳ ಹಾಕಿ ನನ್ನ ಮಾಯಾಜಾಲದಲ್ಲೇ ಬೇಕು. ಬಾಯಿ ಬಿಟ್ಟು ದುಡ್ಡಿನ ಸುರಿಮಳೆ ಸುರಿದು ಅವರ ಮನೆಯಲ್ಲಿ ಸುಖದ ಸೂರ್ಯೇ ಸುರಿದು ನನ್ನ ಮನದಲ್ಲಿ ಬೇಡವೆಂದು ತಕರಾರು ಮಾಡಿದರೆ ಅವಳನ್ನು ಹೊತ್ತೊಯ್ದು ತೋರಿಸಿ ಬಿಡುತ್ತೇನೆ. ದುಡ್ಡಿಗಾಗಿ ಬಾಯಿ ಬಿಡುವ ಈ ಜಗತ್ತಿನಲ್ಲಿ ಅವಳ ಮನೆಯಲ್ಲಿ ಬಹಳ ಬಡತನ. ದುಡ್ಡನ್ನು ತೋರಿಸಿದ ಆಶೆಯನ್ನು ಹಚ್ಚಿದರೆ ನಮ್ಮ ಕೆಲಸ ಇನ್ನು ಸುಲಭವಾಗುತ್ತದೆ. ಸೋಲು ಹೆಣ್ಣದಾಕೆ, ಓರ್ವಶಿ, ರಂಬಿ, ಮೇಣಕಿ ಎಲ್ಲಾರು ಮಿರ್ಸಿದ ಹೆಣ್ಣದಾಳ. ಒಪ್ಪ ಅಷ್ಟು ಚೆನ್ನದಾಳಕ್ಕೆ. ಅವಳ ವಿಷಯ ಬಿಡು. ಆ ರಾಮ, ಸೋಮ, ಭೀಮರ ಜಮೀನಿನ ವಿಷಯ ಏನಾಯ್ತು ಹೇಳು. ಯಪ್ಪ ಜಮೀನಿನ ವಿಷಯ ಏನಾಯಿತು? ನಮ್ಮ ಸರ ಫ್ಯಾಕ್ಟ್ರಿ ಓಪನ್ ಮಾಡೋಣ
ಅದರ ಎಲ್ಲ ಕಾಂಟ್ರಾಕ್ಟ್ ಕೆಲಸವನ್ನು ವಿದೇಶಕ್ಕೆ ಕೊಟ್ಟು ಪಾಲುದಾರರಾಗಿ ಉಳಿದು ಬಿಡೋಣ. ಭೂಮಾರಿಗೆ ಬರುತ್ತಿದೆ, ಮೇಲಾಗಿ ಲಾಭವೂ ಬರುತ್ತಿದೆ ಅಂದ ಮೇಲೆ ಒಳ್ಳೆಯ ಉಪಾಯ. ಸೋಮ ಭೀಮ ಏನೆಂದರು ಅದನ್ನು ನೇರವಾಗಿ ಹೇಳು. ಅವರಿಗೆ ಕೊಟ್ಟಿರುವ ಸಾಲ ಬಡ್ಡಿಗೆ ಬಡ್ಡಿ ಸೇರಿ ಚಕ್ರ ಬಡ್ಡಿ ಹಿಡಿದು ಇಡೀ ಆಸ್ತಿ ನಮ್ಮ ಕೈ ವಶ ಆಗುವಂತೆ ಮುಂದಿನ ವಿಚಾರ ನಾನು ಹೇಳುತ್ತೇನೆ. ನೋಡ್ರಿ ದನಿಯಾರ, ಅವನೊಟ್ಟು ವಾರಿ ಎಲ್ಲ ಹೊಲ ಮಾರಿ ಒಟ್ಟು ಆಸ್ತಿ ನಾವು ಬರ್ಕೊಂಡ್ರು. ನಮಗ 4 ಲಕ್ಷ ರೂಪಾಯಿ ಕೊಡ್ಬೇಕ್ರಿ ಆಕೈತ್ರಿ. ಅವ್ನು 4 ಲಕ್ಷ ರೂಪಾಯಿ ಕೊಡೋ ಆಕೈತಿ. ಎಲ್ಲ ಬರ್ದು ಇಟ್ಕೊಂಡ್ರಿ ಅದನ್ನ. ಎಲ್ಲವನ್ನು ಬರೆದಿಟ್ಟರು ಮನೆಯಲ್ಲಿ ಇಟ್ಟರೆ ಏನು ಪ್ರಯೋಜನವಿಲ್ಲ. ಇದನ್ನು ನಮ್ಮ ಮುಂದೆ ಹೇಳಿದರೆ ಏನು ಪ್ರಯೋಜನವಿಲ್ಲ. ಹಂಗಲ್ರಿ ಅಪ್ಪ, ಲೆಕ್ಕದ ಪಕ್ಕ ತಗೊಂಡು ಹೋಗಿ ಅವ್ರ ಮನ್ಯಾಗ ಹೆಂಡತಿ ಮಕ್ಕಳು ಎಲ್ಲಾರು ಕುಂತಾಗನ ಎಲ್ಲ ಸಹಿ ಮಾಡಿಸ್ಕೊಂಬಂದೇನ್ರಿ. ಸಹಿ ಮಾಡಿಸ್ಕೊಂಬಂದೇನೆ. ನಾಳೆ ಎಂದವರು ಮನೆ ಹಾಳು ಇವತ್ತೇ ಈಗಲೇ ಮುಗಿಸು. ಜಮೀನು ಕೊಟ್ಟು 2 ಲಕ್ಷ ರೂಪಾಯಿಗೆ ಅವರ ತಂಗಿಯನ್ನು ನಮ್ಮ ಕೈ ವಶವಾಗುವಂತೆ ಮಾಡು. ನಾನು ಹೇಳುತ್ತೇನೆ. ಬಹಳ ದಿನಗಳಿಂದ ಒಂದು ಹೆಣ್ಣಿನ ಸುಖ ಪಡೆಯದೆ ಮೈಯೆಲ್ಲ ಹುಣ್ಣಾಗಿ ಹೋಗಿದೆ. ಹೇಗಾದರೂ ಮಾಡಿ ಸರಿ, ಇವತ್ತಾದರೂ ಅದರ ಬಗ್ಗೆ ಚರ್ಚಿಸಿ ಮುಗಿಸಿಬಿಡು. ಇಲ್ಲ ಆದರೆ ಇವತ್ತು ಹೆಣ್ಣಿನ ಸುಖ ಬೇಕೇ ಬೇಕು. ಅದು ನೆರವೇರದೆ ಹೋದರೆ ಈ ಮನೆಯಲ್ಲಿ ತುಂಡಿನ ವ್ಯವಸ್ಥೆ ಮಾಡಿಸು. ಹೆಂಡವನ್ನು ತಂದು ತಯಾರು ಮಾಡಲೇ ಶಕ್ತಿ. ಆದ್ರಿಪ್ಪ ದನಿಯಾರ, ಒಂದು ತಾಸು ಅಟ ತಡ್ರಿ ನೀವು. ಎಲ್ಲ ಮಾಡ್ಕೊಂಡು ಬರ್ತೇನ್ರಿ. ನಾ ಹೋಗಿ ಬರ್ತೇನೆ, ತೊಗೊಂಡ್ಬರ್ತೇನ್ರಿ. ಸತ್ಯ ಶಾಂತಿನ ಕಟ್ಟಾಕೋದು, ನ್ಯಾಯ ನೀತಿನ ಸುಟ್ಟಾಕೋದು. ಆದರೆ ಈ ಕಲಿಯುಗದ ಕುಬೇರನೇನು ಟಚ್ ಮಾಡಕ್ಕಾಗಲ್ಲ. ಈ ಊರಿನಲ್ಲಿ ನನ್ನ ಕೆಣಕಿದರೆ ಬೇರಿಲ್ಲದ ಮರದಂತೆ, ನೀರಿಲ್ಲದ ಕೆರೆಯಂತೆ, ತಾಯಿ ಸತ್ತ ಕರುವಿನಂತೆ ನನ್ನನ್ನು ಕೆಣಕಿ ಕದನಕ್ಕೆ ನಿಂತ ವೈರಿ ನನ್ನ ನೋಡಿ ಸತ್ತಂತೆ. ಅಣ್ಣ, ಆ ಗಂಟಪ್ಪ ಅವಸರದಿಂದ ಹೋದ. ಏನು ಅಂತ ವಿಷಯ? ಶಿವೇನ ಮಗಳ ಸಂತೋಷಕ್ಕಾಗಿ